Manjunath, why and how did you feel? How did you feel like singing? How did you come to industry? What was your first impression? ತುಂಬಾ ಪ್ರಶ್ನೆಗಳಿದೆ ಇಲ್ಲಿ. ರೀ ಹಾಡು ಯಾಕೆ ಹಾಡಬೇಕಂತ ಅನ್ನಿಸ್ತು ಅಂತ ಬುದ್ಧಿ ಬರೋ ಹೊತ್ತಿಗೆ ಆಗ್ಲೇ ನನ್ನ ದೊಡ್ಡ ಕತೆ ಆಗ್ಬಿಟ್ಟಿದೆ. I'm telling me something about Sudeep sir and how he inspired you and about his gifts in Big Boss. I think one of the episode ನಲ್ಲಿ ಅವ್ರು ಕೇಳಿದ್ರು contestants ಗಳು ಏನ್ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ. ವೆಲ್ಕಮ್ ಟು ರ್ಯಾಪಿಡ್ ಅಶ್ಮೀಸ್ ಯೂಟ್ಯೂಬ್ ಚಾನೆಲ್. ಎಲ್ರಿಗೂ ನಮಸ್ಕಾರ. ಅದೇ ನಮ್ಮ ಸಂಸ್ಕಾರ. ಈಗ ಸದ್ಯಕ್ಕೆ ನಂದೇ ಮಾತಲ್ಲಿ ಉಪ್ಪು ಖಾರ. ಈ ಬ್ಲಾಗ್ ಇಸ್ ಆಲ್ ಅಬೌಟ್ ನೋ ಮೀ ಇನ್ 25 ಕ್ವೆಶನ್ಸ್. 25 ಕ್ವೆಶನ್ಸ್. ಓಹೋ, ಒಂಥರ ಮ್ಯಾರಥಾನ್ ಇದ್ದಂಗೆ. ಲೆಟ್ಸ್ ಗೋ. ಮೊದಲನೇ ಪ್ರಶ್ನೆ. ಸೊ ಇದು ಪಾರ್ಟ್ 1 ಇದು. ಸೊ ಮುಂದೆ ಮತ್ತಷ್ಟು ವಿಡಿಯೋಸ್ಗಳು ಬರ್ತಾ ಇರತ್ತೆ. ಸೊ ಯಾರಾದರೂ ನನ್ನ ಕಮೆಂಟು ಓದಲಿಲ್ಲ ಅಥವಾ ನಾನು ಕಮೆಂಟ್ ಮಾಡಬೇಕಿತ್ತಲ್ಲ, ನಂಗೆ ಗೊತ್ತೇ ಆಗಿಲ್ಲ ಪ್ರಶ್ನೆ ಕೇಳೋಕ್ಕೆ ಅಂತ ಅನ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಸೊ ಬರ್ತಾ ಇರತ್ತೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4. ನಾವಿರೋವರೆಗೂ ಪಾರ್ಟ್ ಮಾಡ್ತಾನೆ ಇರೋದೆ. ಆಯ್ತಾ? ಓಕೆ, ಸೊ ಫಸ್ಟ್ ಕ್ವೆಶನ್ ಗೋಪಾಲ್ ಬಡಿಕೋಡಿ ಐಡಿಯಿಂದ ಪ್ರಜ್ಞಾ. ವಾಟ್ ವಾಸ್ ದ ಬೆಸ್ಟೆಸ್ಟ್ ಮೂಮೆಂಟ್ ಇನ್ ಯುವರ್ ಲೈಫ್? ವೆನ್ ಯು ಆರ್ ಅಲೋನ್, ಹೌ ಡು ಯು ಸ್ಪೆಂಡ್ ಯುವರ್ ಟೈಮ್? ವಿಚ್ ಇಸ್ ಯುವರ್ ಬೆಸ್ಟ್ ಪೆಟ್? ಗೂನರ, ರಾಕೆಟಾ, ಇಟ್ರಪ್ಪ ಆ್ಯಂಡ್ ವೈ? 3 ಪ್ರಶ್ನೆ ಕೇಳಿದಿರ. ಕೆಲವು ಪ್ರಶ್ನೆಗೆ 1 ಮಾರ್ಕ್ ಉತ್ತರ, ಕೆಲವುದಕ್ಕೆ 5 ಮಾರ್ಕ್ಸ್ ಉತ್ತರ ಕೊಡ್ತೀನಿ. ಸರಿಯಾಗಿ ಮಾರ್ಕ್ಸ್ ಕೊಡ್ಬೇಕು ನೀವು. ನಾನು ಯಾಕೆಂದರೆ ರಿವ್ಯಾಲ್ಯೂಷನ್ಗೆಲ್ಲ ಆಗಲ್ಲ, ಓಕೆನಾ? ಇವಾಗ ಅದು ಭಯ. ಪಾಪ ಯಾವುದೋ ಹುಡುಗಿ 99 ಬಂತು ಅಂತ ರಿವ್ಯಾಲ್ಯೂಷನ್ಗೆ ಹಾಕ್ಬಿಟ್ಟು 88 ಬಂತು. ಹೌ ಡು ಐ ಸ್ಪೆಂಡ್ ಮೈ ಟೈಮ್ ಅಲೋನ್? ಒಬ್ಬಳೇ ಇದ್ದಾಗ ಹೆಂಗೆ ಟೈಮ್ ಕಳೀತೀನಿ? ಪಿಂಟ್ರೆಸ್ಟ್ ಅಂತ ಒಂದು ಆ್ಯಪು, ಅದ್ರಲ್ಲಿ ತುಂಬ ಮುಳುಗೋಗ್ತೀನಿ. ಮೋಸ್ಟ್ಲಿ ಗಾರ್ಡನಿಂಗ್ ಅಪ್ಡೇಟ್ಸು, DIYs, ಮತ್ತು ಮೆಡಿಟೇಷನ್ ಸಂಬಂಧಪಟ್ಟಂಗೆ ಅಪ್ಡೇಟ್ಸ್ ಆ್ಯಂಡ್ ಆಲ್ಸೋ ಚಕ್ರ ಮೆಡಿಟೇಷನ್, ಚಕ್ರ ಹೀಲಿಂಗ್, ಇದ್ರ ಬಗ್ಗೆ ಎಲ್ಲ ತುಂಬ ಓದ್ತೀನಿ ಅದರಲ್ಲಿ. ಬಿಕಾಸ್ ಇಟ್ಸ್ ಶಾರ್ಟ್ ಆ್ಯಂಡ್ ಸ್ವೀಟ್. ಸೊ ದಟ್ಸ್ ವಾಟ್ ಐ ಡೂ ವೆನ್ ಐ ಆಮ್ ಅಲೋನ್. ಮೋಸ್ಟ್ಲಿ ಐ ಆಮ್ ಆನ್ ಪಿಂಟ್ರೆಸ್ಟ್. ಇಲ್ಲ ಅಂತಂದರೆ ಅಫ್ಕೋರ್ಸ್ TV ಸೀರೀಸ್ಗಳಿದ್ದೇ ಇದೆ. ಶಿಟ್ಸ್ ಕ್ರೀಕ್ ಅಂತ ಒಂದು TV ಸೀರೀಸ್ ಸದ್ಯಕ್ಕೆ ನೋಡ್ತಾ ಇದ್ದೀನಿ. ಆಗಲೇ 6ನೇ ಸೀಸನಿಗೆ ಬಂದ್ಬಿಡೀನಿ. ಆಲ್ಸೋ ನೆಟ್ಫ್ಲಿಕ್ಸಲ್ಲಿ ಯಾವ್ಯಾವುದು TV ಸೀರೀಸ್ ಇದೆ ಅಂತ ಕ್ಯಾಟಗರಿ ವೈಸ್ ನಾನು ಆಗಲೇ ಒಂದಷ್ಟು ಲಿಸ್ಟ್ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಕ್ರೈಮ್ ಆದರೆ ಒಂದಷ್ಟು, ಡ್ರಾಮಾ, ಲವ್ ಅದು ಒಂದಷ್ಟು ಅಂತ. ಸೊ ಇಷ್ಟೆಲ್ಲ ಮಾಡಿ ಮತ್ತೆ ಗೂನರ್ ನನ್ನ ರೆಡಿ ಮಾಡಿ, ರಾಕೆಟ್ಗೆ ಗ್ರೂಮ್ ಮಾಡಿ, ನಾನು ರೇಡಿಯೋ ಶೋ ಮಾಡಿ, ಆಮೇಲೆ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಏನೇನು ವಿಡಿಯೋಸ್ಗಳು ಮಾಡಬೇಕು ಅದನ್ನು ಪ್ಲ್ಯಾನ್ ಮಾಡಿ, ಜೊತೆಗೆ ನಮ್ಮ ಎಡಿಟರ್ ಪವನ್ ಅವನ ಜೊತೆ ಕೋಆರ್ಡಿನೇಟ್ ಮಾಡಿ, ಇಷ್ಟರ ಮಧ್ಯೆ ಮನೆ ಕೆಲಸಗಳನ್ನು ಸ್ವಲ್ಪ ಮೇಂಟೈನ್ ಮಾಡಿ, ಊಟ ಮಾಡಿ, ನಿದ್ದೆ ಮಾಡಿ, ಇಷ್ಟು ಮಾಡೋ ಅಷ್ಟೊತ್ತಿಗೆ ಇನ್ನು ಅಲೋನ್ ಟೈಮ್ ಎಲ್ಲಿ? ನಾವು ಗಾರ್ಡನಿಂಗ್ ಅದು ಬೇರೆ ಬಿಟ್ಬಿಟ್ಟೆ. ಸಾಕು, ನಮ್ಮದು ಹವ್ಯಾಸಗಳ ಮಾಡಿ 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 ತುಂಬ ಇದೆ. ಸೊ ಸ್ಟಿಲ್ ಅಲೋನ್ ಟೈಮಲ್ಲಿ ಏನೇನು ಮಾಡ್ತೀನಿ ಅಂತ ಯು ಹರ್ಡ್ ಮೈ ಆನ್ಸರ್. ನೆಕ್ಸ್ಟು, ನಿಮ್ಮ ಬೆಸ್ಟೆಸ್ಟ್ ಮೂಮೆಂಟ್ ಇನ್ ಯುವರ್ ಲೈಫ್ ಯಾವುದು? ಓಕೆ, ಲೆಟ್ ಮಿ ಬಿ ವೆರಿ ಆನೆಸ್ಟ್. ಇಲ್ಲಿ ಪ್ರಜ್ಞಾ, ಐ ಆಮ್ ಸೋ ಸಾರಿ. ನನಗೆ ಇನ್ನೂ ನೀವು ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡಿ ಯಾವುದು ಅಂತ ನಾನೇ ಲೆಕ್ಕ ಹಾಕ್ಕೊಳ್ಬೇಕಂದ್ರೂ ತುಂಬಾ ಕಷ್ಟ. ಬಟ್ ಸ್ಟಿಲ್ ಐ ವುಡ್ ಸ್ಟಿಲ್ ಅದರಲ್ಲೂ ಲೆಕ್ಕಾಚಾರ ಹಾಕ್ಬಿಟ್ಟು ಹೇಳಬೇಕಂದ್ರೆ ಅಮ್ಮನ ಜೊತೆಗೆ ಕಳೆದಂಥ ಕೊನೆಯ ದಿನಗಳು ಬಹುಶಃ ನೆನಪಿಸ್ಕೊಳ್ತೀನಿ. ನಮ್ದು ಯಾವಾಗಲೂ ಹಿಂಗೆ ಅಲ್ವಾ, ಯಾವ ವಸ್ತು ಇರಲ್ವೋ ಅದ್ರ ಜೊತೆಗೆ ಇದ್ದಿದ್ದು ಎಲ್ಲವೂ ಒಂಥರ ಇನ್ನೂ ಜಾಸ್ತಿ ಕಾಣ್ತಾ ಹೋಗುತ್ತೆ. ಪ್ಲೀಸ್ ಡೋಂಟ್ ಮೈಂಡ್, ನಾನು ತುಂಬ ವ್ಲಾಗ್ಸಲ್ಲಿ ಅಥವಾ ಜನರಲಿ ಅಮ್ಮನ ಬಗ್ಗೆ ತುಂಬ ಮಾತುಗಳು ಬಂದು ಹೋಗ್ತಾ ಇರುತ್ತೆ. ಆಬ್ವಿಯಸ್ಲಿ ಅಮ್ಮ. ನೆಕ್ಸ್ಟ್, ಮಂಜುನಾಥ್, ವೈ ಆ್ಯಂಡ್ ಹೌ ಡಿಡ್ ಯು ಫೀಲ್? ಹೌ ಡಿಡ್ ಯು ಫೀಲ್ ಲೈಕ್ ಸಿಂಗಿಂಗ್? ಹೌ ಡಿಡ್ ಯು ಕಮ್ ಟು ಇಂಡಸ್ಟ್ರಿ? ವಾಟ್ ವಾಸ್ ಯರ್ ಫಸ್ಟ್ ಇಂಪ್ರೆಷನ್? ತುಂಬ ಪ್ರಶ್ನೆಗಳಿದೆ ಇಲ್ಲಿ. ವೈ ಆ್ಯಂಡ್ ಹೌ ಡಿಡ್ ಯು ಫೀಲ್ ಲೈಕ್ ಸಿಂಗಿಂಗ್? ಚೆನ್ನಾಗಂದ್ರಿ. ಹಾಡಬೇಕು ಅಂತ ಯಾಕೆ ಅನ್ನಿಸ್ತು? ಹೆಂಗೆ ಅನ್ನಿಸ್ತು? ರೀ ಹಾಡು ಯಾಕೆ ಹಾಡಬೇಕಂತ ಅನ್ನಿಸ್ತು ಅಂತ ಬುದ್ಧಿ ಬರೋ ಹೊತ್ತಿಗೆ ಆಗಲೇ ನನ್ನ ದೊಡ್ಡ ಕತೆ ಆಗಿಬಿಟ್ಟಿದೆ. ಐ ಥಿಂಕ್ ಈ ಸ್ಟೋರಿ ನಾನು ಆಗಲೇ ಹೇಳಿ. ಚಿಕ್ಕವಳಿದ್ದಾಗ TV ಮುಂದೆ ಯಾವುದೇ ಹಾಡು ಬಂದ್ರೂ ನಾನು ಹೋಗು ಅಂತ ಕುಡಿತಾ ಇದ್ದಂತೆ, ಹಾಡ್ತಾ ಇದ್ದಂತೆ. ಹಾಗಾಗಿ ನಮ್ಮ ಮನೆಯವರೆಲ್ಲ ಒಂದಷ್ಟು ಜನ ಸಾಧನಾ ಮ್ಯೂಸಿಕ್ ಸ್ಕೂಲ್ಗಂತ ಹಾಕಿದ್ರು. ಬುದ್ಧಿ ಬರೋ ಹೊತ್ತಿಗೆ ಆಗಲೇ ಐ ವಾಸ್ ಲೈಕ್, ಯಾರದೇ ಮನೆಗೆ ಹೋದ್ರೂ ಹಾಡೇಳಮ್ಮ ಅನ್ನೋ ಸ್ಥಿತಿಗೆ ಬಂದಿದೆ. ದೊಡ್ಡವಳಾದ್ಮೇಲೆ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಥವಾ ಲಾಯರ್ ಆಗಬೇಕಂತ ಅಂದ್ಕೊಂಡೆ. ಹೀಗಾಗಿರೋದು ನೋಡಿ ನಿಮ್ಮ ಮುಂದೆ. ಬಟ್ ಹೌ ಡಿಡ್ ಯು ಫೀಲ್ ಲೈಕ್ ಸಿಂಗಿಂಗ್ ಇಸ್ ಲೈಕ್, ಬುದ್ಧಿ ಬಂದಾಗಿಂದ ಸಿಂಗಿಂಗ್ ಇಸ್ ಡಿವೈನ್ ಯಾರ್. ಹಾಗಾಗಿ ಅದರಲ್ಲಿ ಹೌ ಅನ್ನೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಹೌ ಡಿಡ್ ಯು ಕಮ್ ಟು ಇಂಡಸ್ಟ್ರಿ? ಯಾವ ಇಂಡಸ್ಟ್ರಿ? ನಮ್ಮ ರೇಡಿಯೋದಾ? ಮತ್ತೆ ವಾಟ್ ವಾಸ್ ಯುವರ್ ಫಸ್ಟ್ ಇಂಪ್ರೆಷನ್? ನನಗೆ ಟು ಬಿ ವೆರಿ ಆನೆಸ್ಟ್, ಸಿನಿಮಾ ಇಂಡಸ್ಟ್ರಿ ಬಗ್ಗೆ ತುಂಬ ಡೌಟ್ಸ್ಗಳು. ಇದು ಹಿಂಗಿರತ್ತಾ ಹಂಗಿರತ್ತಾ ಅವೆಲ್ಲ ಯಾವುದೂ ಇರಲಿಲ್ಲ. ಬಿಕಾಸ್ ಮನುಷ್ಯನಿಗೆ ಫ್ರೀಯಾಗಿ ಬರೋದು ಗಾಸಿಪ್ಪು, ಆಮೇಲೆ ಡೌಟ್ಸ್ಗಳು. ಸುಮ್ಮನೆ ಯಾವನೋ ಹೇಳ್ದ, ಇನ್ನು ಯಾವಳೋ ಏನೋ ಅಂದ್ಲು, ಈ ಥರದ್ದೆಲ್ಲ ಕೇಳಿಸ್ಕೊತಾ ಇರ್ತೀವಿ. ಬಟ್ ಅನ್ನೆಸೆಸರಿ ಅದು. ನಾನು ಯಾವಾಗಲೂ ಐ ಬಿಲೀವ್ಡ್
ನಾನೇ ನೋಡಬೇಕು, ನಾನೇ ಅದ್ರ ರುಚಿ ಅನುಭವಿಸ್ಬೇಕು, ಆಮೇಲೆ ಅದ್ರ ಬಗ್ಗೆ ಒಂದು ಅಭಿಪ್ರಾಯಕ್ಕೆ ಬರಬೇಕಂತ. ಹಾಗಾಗಿ ಫಸ್ಟ್ ಇಂಪ್ರೆಷನ್ ಏನಿತ್ತು ನನಗೆ, ಐ ಥಿಂಕ್ ಇಟ್ ವಾಸ್ ವೆರಿ ವಾರ್ಮ್. ಆಸ್ ಆರ್ ಜೆ ರ್ಯಾಪಿಡ್ ರಶ್ಮಿ ಜನಕ್ಕಾಗಲೇ ಏನು ಮಾತಾಡ್ತಿರ್ರಿ ಅಂತ ಅಂದರೆ ಎಲ್ಲೋದ್ರೂ ದಟ್ ವಾಸ್ ದೇರ್ ಫಸ್ಟ್ ರಿಯಾಕ್ಷನ್. ಹಾಗಾಗಿ ನಂದು ಫಸ್ಟ್ ರಿಯಾಕ್ಷನ್ ವಾಸ್ ಲೈಕ್, ಓ ವಾವ್, ತುಂಬ ಜನ ರೇಡಿಯೋ ಕೇಳ್ತಾ ಇದ್ದಾರೆ ಆ್ಯಂಡ್ ತುಂಬ ವಾರ್ಮ್ ಆಗಿ ಎಲ್ಲರೂ ನೋಡ್ತಾರೆ ಅನ್ನೋದು ಇಟ್ ವಾಸ್ ಮೈ ಫಸ್ಟ್ ರಿಯಾಕ್ಷನ್. ಆಮೇಲೆ ಇಂಪ್ರೆಷನ್ ಆಫ್ ದ ಇಂಡಸ್ಟ್ರಿ ಆಗಿರಲಿ, ಮನುಷ್ಯರಾಗಿರಲಿ, ಯಾರೇನೇ ಆಗಿರಲಿ, ಐ ಥಿಂಕ್ ನಾವು ನಮ್ಮ ಗುರಿಗಳನ್ನು ಇಟ್ಕೊಂಡಂಗೆ, ನಾವು ಜನಗಳನ್ನು ನೋಡ್ದಂಗೆ ಒಂಥರ ಕನ್ನಡಿ ಇದ್ದಂಗೆ ಅದು ನೀವೇನು ಕೊಡ್ತೀರೋ ಅದನ್ನು ಬರ್ತಾ ಇರತ್ತೆ. ಸೊ ಉತ್ತರ ಕೊಟ್ಟಿದ್ದೀನಿ, ತುಂಬ ಆಳವಾದ ಉತ್ತರನೇ ಕೊಟ್ಟಿದ್ದೀನಿ, ನೀವು ಇಳಿದು ಅರ್ಥ ಮಾಡ್ಕೋಬೇಕಷ್ಟೇ. ಮುಂದೆ ಬಸವರಾಜ್ ಧವಲೇಶ್ವರ್, ಮ್ಯಾಮ್ ಟೆಲ್ ಮಿ ಸಮಥಿಂಗ್ ಅಬೌಟ್ ಸುದೀಪ್ ಸರ್ ಆ್ಯಂಡ್ ಹೌ ಹಿ ಇನ್ಸ್ಪೈರ್ಡ್ ಯು ಆ್ಯಂಡ್ ಅಬೌಟ್ ಹಿಸ್ ಗಿಫ್ಟ್ಸ್ ಇನ್ ಬಿಗ್ ಬಾಸ್. ಮತ್ತೆ ದ ಮೂಮೆಂಟ್ ಹಿ ಅಪ್ರಿಷಿಯೇಟೆಡ್ ಯು ವೆನ್ ಯು ಡಿಡ್ ಸಿಂಗ್ ಅಮ್ಮ ನಿನ್ನೆ ಅದ್ಯಾಳದಲ್ಲಿ, ಅದು ಸಾಂಗ್ ಅದು ಹೆಂಗಿತ್ತು ಅಂತ. ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಮುಖದಲ್ಲಿ ಒಂದು ದೊಡ್ಡ ಸ್ಮೈಲ್ ಬರುತ್ತೆ. ಬಿಕಾಸ್ ಈ ನೆನಪುಗಳಿಗೆಲ್ಲ ನಾನೀಗ ಅಟ್ಲೀಸ್ಟ್ ಒಂದು 2 ವರ್ಷ ಹಿಂದಕ್ಕೆ ಹೋಗಬೇಕು. 2018 ಅಲ್ಲಿ ಶುರು ಆಗಿದ್ದು, ಬಟ್ 2019 ಜಾನ್ ಅನ್ಸತ್ತೆ ಅವರು ಮನೆಗೆ ಬಂದಿದ್ದು ಬಹುಶಃ. ಹೌದು, ಅವರು ತುಂಬ ಇಲ್ಲಿಂದ ಮಾತಾಡ್ತಾರೆ, ಅದು ಲೈಕ್ ಆಸಮ್. ಎರಡನೇದು ಅವ್ರು ಬೆಳೆದು ನಿಂತಿರೋ ರೀತಿ, ಇಟ್ಸ್ ಡೆಫಿನೆಟ್ಲಿ ಇನ್ಸ್ಪಿರೇಷನಲ್ ಫಾರ್ ಆಲ್ ಆಫ್ ದೆಮ್. ಯಾವತ್ತೂ ಒಬ್ರು ಕಲಾವಿದರನ್ನ ನಾವು 2 ಆಯಾಮದಲ್ಲಿ ನೋಡ್ಬೋದು, ಒಂದು ಅವ್ರ ಪರ್ಸನಲ್ ಲೈಫು, ಇನ್ನೊಂದು ಪ್ರೊಫೆಷ್ನಲ್ ಲೈಫು, ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು ಅವ್ರದ್ದೇ ಆದಂಥ ಒಂದು ಸ್ಟೈಲಲ್ಲಿ ನಿಂತಿರೋದು. ಇಟ್ಸ್ ಆಸಮ್. ಅವ್ರು ನನ್ನ ಹೆಂಗೆ ಇನ್ಸ್ಪೈರ್ ಮಾಡಿದ್ದಾರೆ, ಕೆಲಸ ಮಾತಾಡಬೇಕು, ಆವಾಗ ಬಾಕಿದೆಲ್ಲ ನಿಮ್ಮ ಹಿಂದೆ ಒಂದು ಮಾತಾಡತ್ತೆ, ಆ ಥರ ರೀತಿಯಲ್ಲಿ ಈಸ್ ಇನ್ಸ್ಪೈರ್ಡ್. ಐ ರಿಮೆಂಬರ್ ಬಿಕಾಸ್ ನಾವೆಲ್ಲ ಸ್ಕೂಲ್ ಮುಗಿಸ್ಕೊಂಡು ಕಾಲೇಜ್ ಮೆಟ್ಲ್ ಹತ್ತೋ ಹೊತ್ತಿಗೆ ಅವಾಗಷ್ಟೇ ಅವ್ರ ಇಂಡಸ್ಟ್ರಿಗೆಲ್ಲ ಬಂದು, ನಾನು ಫಸ್ಟ್ PUC ನಲ್ಲಿದ್ದಾಗ ಅವ್ರದ್ದು ಹುಚ್ಚ ಸಿನಿಮಾ ಫಸ್ಟ್ PU ಸೆಕೆಂಡ್ PU ಇರಬೇಕು, ಆವಾಗ ಫುಲ್ ರೇಜ್ ಸ್ಪರ್ಶ ಎಲ್ಲ ಬಂದು ಅವಾಗಷ್ಟೇ ಇನಿಷಿಯಲ್ ಡೇಸ್ ಫೇಮಿಗೆ ಅಂತ ಬಂದಿದ್ದ ದಿನಗಳದು. ನಂಗೆ ಇನ್ನೂ ಜ್ಞಾಪಕ ಇದೆ, ನಾನು ಅವಾಗ ಇನ್ನೂ ಆರ್ಕೆಸ್ಟ್ರಾಗಳಲ್ಲಿ ಹಾಡ್ತಾ ಇದ್ದಿದ್ದ ದಿನ ವಿಲ್ಸನ್ ಗಾರ್ಡನ್ ಲಗ್ಗೆರೆ, ಅಲ್ಲಿ ಯಾವುದೋ ಒಂದು ಸ್ಟೇಜು ನಾನು ಹಾಡ್ತಾ ಇದ್ದೀನಿ. ಅವಾಗೆಲ್ಲ ಆ್ಯಕ್ಟರ್ಸ್ಗಳೆಲ್ಲ ಆರ್ಕೆಸ್ಟ್ರಾಗಳಿಗೆ ಬರೋದು, ಸಾಯಂಕಾಲ ಆಯ್ತಂದ್ರೆ ಚೀಫ್ ಗೆಸ್ಟ್ ಆಗಿ ಬರೋದು, ಇವೆಲ್ಲ ಒಂದು ಫ್ಯಾಡ್ ಅದು. ಅವ್ರದ್ದು ಸ್ಪರ್ಶ ರಿಲೀಸ್ ಆಗಿತ್ತು, ಹುಚ್ಚಾನು ರಿಲೀಸ್ ಆಗಿತ್ತೇನೋ, ಅವ್ರು ಸ್ಟೇಜ್ ಮೇಲೆ ಬಂದಿದ್ದು. ಸೊ ಅವೆಲ್ಲ ನಾಪಿಸ್ಕೊಂಡ್ರೆ ಎಲ್ಲಿದ್ದವರು ಎಲ್ಲಿವರೆಗೂ ಬಂದಿದ್ದಾರೆ ಅನ್ನೋದು ಡೆಫಿನೆಟ್ಲಿ ಇನ್ಸ್ಪಿರೇಷನಲ್. ನೆಕ್ಸ್ಟು ಅಬೌಟ್ ಹಿಸ್ ಗಿಫ್ಟ್ಸ್ ಇನ್ ಬಿಗ್ ಬಾಸ್. ಫೈನಲ್ಸ್ಗೆ ಬಂದವ್ರಿಗೆ ಅವ್ರನ್ನ ಮೀಟ್ ಮಾಡೋಕೆ ಒಂದು ಚಾನ್ಸು. ಸೊ ಆಬ್ವಿಯಸ್ಲಿ ಸ್ಯಾಟರ್ಡೇಸ್ ಯೂಶಲಿ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ನಡೆಯುತ್ತೆ. ಪ್ರತಿ ಸ್ಯಾಟರ್ಡೇ ನಾವು ಸುದೀಪ್ ಸರ್ನ ಮೀಟ್ ಮಾಡ್ತಾ ಇದ್ವಿ. ಅದು ಹೆಂಗೆ, ಅವೆಲ್ಲ ಇಲ್ಲಿ ಸೋಫಾ ಮೇಲೆ ಕೂತಿರ್ತೀವಿ, ಎದುರುಗಡೆ ಒಂದು ಸ್ಕ್ರೀನು, ಬಿಗ್ ಬಾಸ್ ಅಂತ ಆ ಜಿಂಗಲ್ ಬಂದರೆ ಓ ಅಂತ ಎಲ್ಲರೂ ಮೇಕಪ್ ಗೀಕಪ್ಪು ಡ್ರೆಸ್ ಗೀಸ್ ಅಂತೆಲ್ಲ ಸರಿ ಮಾಡ್ಕೊಂಡು ಕುಟು ಒಂದು ಓಡ್ತೀವಿ. ಆ್ಯಂಡ್ ಅಫ್ಕೋರ್ಸ್ ಸ್ಯಾಟರ್ಡೇದು ಫೈನಲ್ ರೌಂಡ್ ಆಫ್ ಎಲಿಮಿನೇಷನ್ ಅದು ಇದಂತೆಲ್ಲ ಆಯಿತು. ಐ ಥಿಂಕ್ ಒನ್ ಆಫ್ ದ ಎಪಿಸೋಡ್ನಲ್ಲಿ ಅವ್ರು ಕೇಳಿದ್ರು ಕಂಟೆಸ್ಟೆಂಟ್ಸ್ಗಳು ಏನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ. ನಾನು ಬೆಲ್ಜಿಯನ್ ಡಾರ್ಕ್ ಚಾಕ್ಲೇಟ್ ಐಸ್ ಕ್ರೀಮ್, ಆ್ಯಕ್ಚುಲಿ ಅದು ನನ್ನ ಫೇವ್ರೇಟು. ಅದನ್ನು ಹೇಳಕ್ಕೆ ಹೋಗಿ ಬೆಲ್ಜಿಯನ್ ಡಾರ್ಕ್ ಚಾಕ್ಲೇಟ್ ಅಂತ ಅಲ್ಲಿಗೆ ಬ್ರೇಕ್ ಹಾಕಿ ನಿಲ್ಲಿಸ್ಬಿಟ್ಟು ಕೊನೆಗೆ ಬೆಲ್ಜಿಯನ್ ಡಾರ್ಕ್ ಚಾಕ್ಲೇಟ್ ಮನೆಗೆ ಕಳಿಸ್ಕೊಟ್ಟಿದ್ರು. ಸೊ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಏನೇನು ಡಿಮ್ಯಾಂಡ್ ಇತ್ತು ಅವ್ರದ್ದು ಅದನ್ನು ಕಳಿಸ್ಕೊಟ್ಟಿದ್ರು. ಆಮೇಲೆ ಮನೆಗೆ ಬಂದ್ರಲ್ಲ ನಮ್ಮನ್ನೆಲ್ಲ ಮೀಟ್ ಮಾಡೋಕ್ಕೆ, ಆಗ ನಾನು ಅವ್ರಿಗೆ ಹೋಗ್ಬಿಟ್ಟು ಬ್ಲ್ಯಾಕ್ ಟೀ ಮಾಡಿಕೊಟ್ಟು ಅವ್ರ ಜೊತೆ ಹಿಂಗೆ ಅಂದರೆ ಅವ್ರನ್ನ ಎಂಟರ್ಟೈನ್ ಮಾಡೋದು ನಾವೆಲ್ಲ ಮನೆಯವರು ನಮ್ಮ ಟ್ಯಾಲೆಂಟ್ಸಿಂದ. ಸೊ ಬ್ಲ್ಯಾಕ್ ಟೀ ಎಲ್ಲ ಮಾಡಿಕೊಟ್ಟು ಅವ್ರು ಹೋಗ್ಬೇಕಾದ್ರೆ ಒಂದು ನೋಟ್ ಬರೆದು ಕೊಟ್ಟಿದ್ರು, ಹೌ ಸ್ವೀಟ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್, ಆ ಥರ ಅದೇನೋ. ಅದನ್ನು ಆಮೇಲೆ ಆ್ಯಂಡಿ ತೊಗೊಂಡಾಗ ಅವನು ಅದನ್ನೇನೋ ಎಲ್ಲೋ ಬಚ್ಚಿಟ್ಟು ಅದಕ್ಕೆ ನಾವು ಎಲ್ಲೋ ಅಂತ ಕಿತ್ತಾಡಿದ್ದು. ಇವೆಲ್ಲ ಚಿಕ್ಕದು ಅದೊಂದು ಕಡೆ. ಓಕೆ, ಗುಡ್ ಮೆಮರೀಸ್ ಆರ್ ಆಲ್ವೇಸ್ ಲೈಕ್ ದಿಸ್. ಅಂದರೆ ಅವ್ರ ಮನೆಗೆ ಬಂದಿದ್ದಾಗ ಎಲ್ಲರೂ ಅವ್ರವ್ರದ್ದು ಟ್ಯಾಲೆಂಟನ್ನು ತೋರಿಸೋದು. ಸೊ ಯೂಶಲಿ ಆರ್ಟಿಸ್ಟ್ಗಳದ್ದು ಟ್ಯಾಲೆಂಟ್ ಅಂತ ಬಂದಾಗ ಮಾತುಗಾರಿಕೆ. ಬಟ್ ನನ್ನಲ್ಲಿ ಮಾತುಗಾರಿಕೆ ಬರೋಕ್ಕೂ ಮುಂಚೆ ಜನಗಳಿಗೆ ಪರಿಚಯ ಆಗದೆ ಇದ್ದಿದ್ದು ವಾಸ್ ಹಾಡುಗಾರಿಕೆ. ಸೊ ಅಮ್ಮನಿನ ಎದೆಯಾಳದಲ್ಲಿ ಹಾಡು ಹೇಳಿದಾಗ ನನಗೇನು ತುಂಬ ಸತಿ ಹಾಡಿರ್ತೀನಿ ಅಂತ ಸುದೀಪ್ ಸರ್ ಮುಂದೆ ನಾನು ಫುಲ್ಲು ಇನ್ವಾಲ್ವ್ ಆಗಿ ಹಾಡ್ತಾ ಇದ್ದೀನಿ. ಅವ್ರಿಗೆ ಫುಲ್ ಆಶ್ಚರ್ಯ. ಸೊ ಆಮೇಲೆ ಅವ್ರು ಏನೇನು ಹೇಳಿದ್ರು ಅವೆಲ್ಲ ನಿಮಗೆ ಗೊತ್ತಿದೆ, ಯಾಕೆ ನೀವು ಹಾಡೋದಿಲ್ಲ ಅಂತೆಲ್ಲ ಕೇಳಿದ್ರು. ಖಂಡಿತ ಹಾಡೋ ಆಸೆ ಎಲ್ಲ ಸಿಂಗರ್ಸ್ಗೂ ಇದ್ದೇ ಇರುತ್ತೆ. ಆ್ಯಂಡ್ ಅವತ್ತವ್ರು ಒಂದು ಮಾತು ಹೇಳಿದರು, ನೀವು ಹಾಡಿ, ಆ ಹಾಡು ನಮ್ಮ ಹತ್ರ ಬರುತ್ತೆ ಅಂತ. ಸೊ ಅದಕ್ಕೆ ಅದೇ ಜ್ಞಾಪಕ ಇತ್ತು. ಬಿಗ್ ಬಾಸ್ ಮನೆಯಿಂದ ಆಚೆಗೆ ಬಂದ ತಕ್ಷಣವೇ ಇಂಡಿಪೆಂಡೆಂಟು ಅಂತ ರ್ಯಾಪ್ ಸಾಂಗ್ ರಿಲೀಸ್ ಮಾಡಿದಾಗ ಫಸ್ಟು ಮನಸ್ಸಿಗೆ ಬಂದಿದ್ದೆ ಅವರು.
ಅವ್ರು ಹೇಳಿದ್ರಲ್ಲ ಹಂಗೆ ನೀವು ಹಾಡಿ, ಹಾಡು ನಮ್ಮ ಹತ್ರ ಬರುತ್ತೆ ಅಂತ ಬರ್ಸ್ದೆ. ಸೊ ನಾಪ್ಕ ಇದೆ ಸರ್, ನೀವೇ ಅದನ್ನು ರಿಲೀಸ್ ಮಾಡಬೇಕು ಅಂತ ಹೇಳಿದಾಗ ಹ್ಯಾಪಿಯಾಗಿ ಮಾಡಿಕೊಟ್ರು. I wish you all the best and ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಡುಗಳು ಕೇಳಿ ತುಂಬಾ ಚೆನ್ನಾಗಿದೆ. ಇನ್ಸ್ಪಿರೇಷನ್ ಅನ್ನೋದು ಎಲ್ಲ ಕಡೆ ಇರುತ್ತೆ, ನಾವು ತಗೊಳ್ಬೇಕು ಅನ್ನೋ ಥರ ಎಲ್ಲ ಆರ್ಟಿಸ್ಟ್ ಅಲ್ಲಿ ಸುತ್ತಾನೋ ಒಂದು ಸ್ಪೆಷಲ್ ಪವರ್ ಇರುತ್ತೆ. ಅದನ್ನ ನಾವು ದೂರದಿಂದ ನೋಡ್ತೀವೋ ಅಥವಾ ಅವ್ರ ಜೊತೆಗಿದ್ದು ಅದನ್ನ ಕಲಿತೀವೋ, ಸೊ ನಮಗೆ ಬಿಟ್ಟಿದ್ದು. ಸೊ ಫ್ರಮ್ ಹಿಮ್ ಲೈಕ್ ಐ ಸೆಡ್ ಯಾವ ರೀತಿ ಇನ್ಸ್ಪೈರ್ ಮಾಡಿದ್ದಾರೆ ಅದೆಲ್ಲ ಹೇಳಾಗಿದೆ. ಆಮೇಲೆ ಅವ್ರು ಕೊಟ್ಟಂಥ ಗಿಫ್ಟ್ಸ್ಗಳ ಬಗ್ಗೆನೂ ಮಾತಾಡಿದ್ದೀನಿ. ಟೈಮ್, ಮನುಷ್ಯನಿಗೆ ಆಡೋ ಭಾಷೆ ನಾವು ತುಂಬ ಉಪಯೋಗಿಸ್ತೀವಿ. ಮನುಷ್ಯನ ಟೈಮ್ ಸರಿ ಇಲ್ಲ ಅಥವಾ ಮನುಷ್ಯನಿಗೆ ಟೈಮ್ ಬರಬೇಕಂತ. ಸೊ ನನ್ನ ಜೊತೆಗೆ ಯಾವಾಗಲೂ ಟೈಮ್ ಇರುತ್ತೆ. ಆಮೇಲೆ ಟೈಮ್ ನೋಡ್ಕೊಳ್ಳೋಕ್ಕೆ ಅವ್ರು ಕೊಟ್ಟಿರೋ ಆ ವಾಚ್ ಇರುತ್ತೆ. ಸೊ ಆ ವಾಚ್ ಇಲ್ಲಿದೆ ನೋಡಿ, ಇದೇ ವಾಚ್. ಅದು ನಾನು ಯಾವುದೇ ಟ್ರೆಡಿಷ್ನಲ್ ಔಟ್ಫಿಟ್ ಅಂತ ಹಾಕೊಂಡಾಗ ಇದು ಫಸ್ಟು ಆಚೆಗೆ ಬಂದೇ ಬಿಡುತ್ತೆ. ಸೊ ದಿಸ್ ಇಸ್ ರ್ಯಾಡೋ ವಾಚ್ ಜೊತೆಗೇನೆ ಮನುಷ್ಯನಿಗೆ ಹೆಡ್ಗೊಂದು ಫೋನು. ಆ್ಯಂಡ್ ಆ್ಯಸ್ ಅನ್ RJ ಹೆಡ್ಡಿಗೆ ಈ ಫೋನ್ ಇಲ್ಲ ಅಂತಂದರೆ ನಿಮ್ಮ ಜೊತೆ ಮಾತು ಇಲ್ಲ, ಹಾಡು ಇಲ್ಲ. ಹಾಗಾಗಿ ಹೆಡ್ಫೋನ್ ಕೂಡ ಒಂದು ಕೊಟ್ಟಿದ್ರು, ಬ್ಲೂಟೂತ್ ಮೂಲಕ ಕನೆಕ್ಟ್ ಆಗುವಂಥ ಬ್ಲೂ ಕಲರ್ದೇ ಹೆಡ್ಫೋನ್. ಅವೆಲ್ಲ ಒಂಥರ ನೆನಪುಗಳಿದ್ದಂಗೆ ರೀ. ಸುಮ್ಮನೆ ಹಿಂದಕ್ಕೆ ತಿರುಗಿ ನೋಡಿದಾಗ ದೀಸ್ ಆರ್ ಆಲ್ ಥಿಂಗ್ಸ್ ಹೇ ಅಂತ. ಸೊ ಒಂದು ಹುಲ್ಕಡ್ಡಿನೇ ಆಗಿರಲಿ, ಬೇರೆಯವ್ರ ಕಡೆಯಿಂದ ಅದು ಬಂದಾಗ ಅದಕ್ಕೊಂದು ನೆನಪು, ಒಂದು ಎಮೋಷನ್ ಇದ್ದೇ ಇರುತ್ತೆ. ಸೊ ಥ್ಯಾಂಕ್ ಯು ಬಸವರಾಜ್ ಅವರೇ. ಸೃಷ್ಟಿ, ಯುವರ್ ಲವ್ ರಿಲೇಶನ್ಶಿಪ್ ವಿತ್ ಡೇವಿಸ್ ಲುಕ್ಸ್ ರಿಯಲಿ ಹೆಲ್ದಿ. ಎನಿ ರಿಲೇಶನ್ಶಿಪ್ ಅಡ್ವೈಸಸ್. ಅಯ್ಯೋ ಈ ಸೃಷ್ಟಿ ನಮ್ಮನ್ನ ಯಾವುದೋ ಕೌನ್ಸಿಲರ್ ಮಾಡಾಕ್ಬಿಟ್ರಲ್ಲ. ಅಂದ್ರೆ ನಾನು ಇದನ್ನ ನೋಡೋ ರೀತಿ ಸ್ವಲ್ಪ ಡಿಫ್ರೆಂಟ್. ಹುಡುಗ ಆ್ಯಂಡ್ ಹುಡುಗಿ ಇಬ್ರು ಜೊತೆಗಿದ್ದಾರೆ ಅಂದಾಗ ಅದಕ್ಕೆ ತುಂಬಾ ಕಾರಣಗಳಿರುತ್ತೆ. ಒಂದಷ್ಟು ಜನಗಳ ಮನೆಯಲ್ಲಿ ಜಾತಕದಿಂದ ಜೊತೆಗಿರ್ಬೋದು, ಇನ್ನೊಂದಷ್ಟು ಜನ ಅವ್ರ ವೇವ್ ಲೆಂತ್ ಮ್ಯಾಚ್ ಆಗಿ ಜೊತೆಗಿರ್ಬೋದು, ಇನ್ನೊಂದಷ್ಟು ಜನ ಫ್ರೆಂಡ್ಶಿಪ್ ಆಗಿ ಜೊತೆಗಿರ್ಬೋದು. ಸೊ ಅಫ್ಕೋರ್ಸ್ ಫಾರ್ ಮೀ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಬೀಯಿಂಗ್ ಫ್ರೆಂಡ್ಸ್. ಎರಡನೇದು ನಾವು ಜೀವನನ ನೋಡೋ ರೀತಿ ಅಲ್ಲೂ ತುಂಬ ಮ್ಯಾಚ್ ಆಗಬೇಕಲ್ಲ. ಇಲ್ಲ ಅಂತಂದರೆ ಎತ್ತು ಏರಿಗೆ ಎಳೆದ್ರೆ ಕೋಣ ನೀರಿಗೆ ಎಳಿತು ಆ ಥರ ಆಗುತ್ತೆ. ಹಂಗಂತ ಏನು 100 ಔಟ್ ಆಫ್ ಔಟ್ ಮ್ಯಾಚ್ ಆಗಬೇಕಂತೇನಿಲ್ಲ. ಇದೇನು ಸೀರೆ ಬ್ಲೌಸ್ ಅಲ್ಲ. ಕೆಲವು ಸತಿ ಕಾಂಟ್ರಾಸ್ಟ್ ವಿಲ್ ಆಲ್ಸೋ ವರ್ಕ್. ನನಗೆ ಅವನ ಲೈಫನ್ನು ನೋಡೋ ರೀತಿ ತುಂಬ ಇಷ್ಟ. ಅವನಿಂದ ತುಂಬ ಕಲ್ತೀನಿ. ಅಂದರೆ ಸ್ಟ್ರೆಸ್ ಇಲ್ಲದೆ ಲೈಫನ್ನು ನೋಡೋದಾಗಿರಲಿ, ಏನೋ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಲೈಫನ್ನು ನೋಡೋದು. ಆ್ಯಂಡ್ ನಾನು ಎಷ್ಟು ಎಮೋಷ್ನಲ್ ಆ್ಯಂಡ್ ಕ್ರಿಯೇಟಿವೋ ಅವನಷ್ಟೇ ಲಾಜಿಕಲ್ ಆ್ಯಂಡ್ ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋನು. ಸೊ ಇವೆರಡು ಕಾಂಬಿನೇಷನ್ ಐ ಗೆಸ್. ಇಲ್ಲಿ ನಾವು ವಿ ಆರ್ ಡೆಫಿನೆಟ್ಲಿ ಅಪೋಸಿಟ್ಸ್, ಬಟ್ ಸ್ಟಿಲ್ ಕೆಲವು ಮೌಲ್ಯಗಳು ಅಂತೆಲ್ಲ ಬಂದಾಗ, ಅಂದರೆ ಅವನ ನಂಬಿಕೆಗಳು ಇನ್ ಟರ್ಮ್ಸ್ ಆಫ್ ರಿಲಿಜನ್ ಆಗಿರ್ಬೋದು, ಲಾಟ್ ಆಫ್ ಥಿಂಗ್ಸ್ ಇನ್ ಲೈಫ್, ಮಕ್ಕಳ ಅಡಾಪ್ಷನ್ ಬಗ್ಗೆ ಆಗಿರ್ಬೋದು, ಅಥವಾ ಲೈಫಲ್ಲಿ ಹ್ಯಾಪಿನೆಸ್ಸಿಗೆ ಟ್ರಾವೆಲ್, ಆಮೇಲೆ ಅನ್ನೆಸೆಸರಿ ಆಸ್ತಿ ಗೀಸ್ತಿ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಇರೋದು. ಸೊ ಈ ಥರದೆಲ್ಲ ಒಂದಷ್ಟು ಮ್ಯಾಚ್ ಆಗುತ್ತೆ. ಲವ್ ರಿಲೇಶನ್ಶಿಪ್ ವಿತ್ ಡೇವಿಸ್ ಇಸ್ ರಿಯಲಿ ಹೆಲ್ದಿ. ಯಾಕೆ ಇಸ್ ಬಿಕಾಸ್ ಕಾಂಪ್ಲಿಮೆಂಟ್ ಈಚ್ ಅದರ್. ಅದು ಹೆಂಗೆ ಕಾಂಪ್ಲಿಮೆಂಟ್ ಮಾಡ್ತೀವಿ ಅಂದರೆ ಈ ಎಲ್ಲ ವಿಚಾರಗಳು ಕಾಂಪ್ಲಿಮೆಂಟ್ ಈಚ್ ಅದರ್ ಆ್ಯಂಡ್ ಕೆಲವು ಸತಿ ವಿ ಆಲ್ಸೋ ಕಂಪ್ಲೀಟ್ ಈಚ್ ಅದರ್. ಅಥವಾ ನಮ್ಮ ರಿಲೇಶನ್ಶಿಪ್ ಬಗ್ಗೆ ರಿಲೇಶನ್ಶಿಪ್ ಅಡ್ವೈಸಾ, ಒಬ್ಬರಿಂದ ಇನ್ನೊಬ್ರು ಬರೀ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಒಳ್ಳೆ ನಿನ್ನಿಂದ ನನಗೇನು ಸಿಗುತ್ತೆ, ನನ್ನಿಂದ ನಿನಗೇನು ಸಿಗುತ್ತೆ ಅದಾದ್ರೇ ಸ್ಟಾರ್ಟ್ ಆಗೋದು. ಓ ನೀನು ನನಗೆ ಗಿಫ್ಟ್ ಕೊಟ್ಟಿಲ್ಲ, ಓ ನೀನು ನನ್ನನ್ನು ಹೊಗಳಿಲ್ಲ, ಓ ನೀನು ನನ್ನನ್ನು ಊಟ ಮಾಡಿದೆಯಲ್ಲೋ ವಿಚಾರಿಸ್ಕೊಳ್ಳಿಲ್ಲ ನೀನಿನ್ನ. ಸೊ ಒಬ್ಬರನ್ನಿಂದ ಒಬ್ರು ಯೂಸ್ ಮಾಡಿಕೊಂಡು ಇದು ಮಾಡ್ಕೊಳ್ಳೋದಕ್ಕಿಂತ ಒಬ್ರಿಗೊಬ್ರು ಜೊತೆಯಾಗಿ ಅದು ಜರ್ನಿನ ಮುಂದುವರ್ಸ್ಕೊಂಡು ಹೋದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಅಲ್ವೇ ದೊಡ್ಡವರು ಗಂಡು ಹೆಣ್ಣು ಸಂಸಾರದ 2 ಎತ್ತುಗಳು ಅಂತ ಅದು ತುಂಬ ಚೆನ್ನಾಗಿ ಹೇಳಿದಾರೆ. ಅಲ್ಲೇ ಒಳ ಅರ್ಥ ಇದೆ. ಎತ್ತು ಅಂದರೆ ಜೊತೆಗೆ ಒಬ್ರನ್ನೊಬ್ರು ನಡ್ಕೊಂಡು ಸುಮ್ಮನೆ ಮುಂದಕ್ಕೆ ಹೋಗ್ತಾ ಇರಿ ಅಂತ. ಒಬ್ರನ್ನೊಬ್ರು ಎತ್ಕೊಂಡು ಒಬ್ರು ಭಾರ ಇನ್ನೊಬ್ರು ಹೊತ್ಕೊಂಡು, ಅಂದರೆ ಒಬ್ರು ಬ್ಯಾಗೇಜ್ ಒಬ್ರು ಕ್ಯಾರಿ ಮಾಡೋದು ಕುಡ್ ಬಿ ಯಾವುದೇ ಆಯಾಮದಲ್ಲಿ ಇರ್ಬೋದು. ಇಟ್ ಕುಡ್ ಬಿ ಮನಿ ವೈಸ್, ಇಟ್ ಕುಡ್ ಬಿ ಎಮೋಷನ್ಸ್, ಇಟ್ ಕುಡ್ ಬಿ ಎಕ್ಸ್ಪೆಕ್ಟೇಷನ್ಸ್, ಈ ಥರ. ಸೊ ಒಬ್ರಿಗೊಬ್ರು ಜೊತೆಯಾಗಿ ಇದ್ಕೊಂಡು ಶೇರ್ ಮಾಡ್ಕೊಳ್ಳಿ. ಬಟ್ ಒಬ್ರನ್ನೊಬ್ರೆ ಶಾಪ್ ಮಾಡ್ಕೊಳ್ಳೋಂಗಿರಬಾರ್ದು. ಇವನಿಂದ ನನಗೇನು ಲಾಭ, ಇವಳಿಂದ ನನಗಿದು, ಅದೊಂದು. ಆ್ಯಂಡ್ ಫ್ರೀಡಮ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಎನಿ ರಿಲೇಶನ್ಶಿಪ್. ಚೌಕಟ್ಟುಗಳು ಹಾಕೊಂಡು ಯಾವಾಗ ಮನುಷ್ಯರು ಬಿಡ್ರಿ, ಒಂದು ಹಿಡಿ ನೀರು, ಇದು ಆಧ್ಯಾತ್ಮ ಅನ್ಸ್ಬೋದು, ಬಟ್ ಇದು ಮೆಟಫರ್ ಅನ್ಕೊಳ್ಳಿ, ಒಂದು ಉಪಮೇಯ. ಏನೇಳಿರೋ ನೀರು ಸುಮ್ಮನೆ ಹಿಂಗೆ ಇಟ್ಕೊಳ್ಳಿ, ಅದು ಎಷ್ಟೋ ತಿರಕ್ಕೆ ಸಾಧ್ಯನೋ ಇರುತ್ತೆ, ಒಂದಷ್ಟೆಲ್ಲ ಸೋರ್ಕೊಂಡು ಕೆಳಗೆ ಹೋಗುತ್ತೆ, ಕರೆಕ್ಟಾ?
ಅದೇ ನೀವು ಹಿಂಗಿರೋ ನೀರನ್ನು ಹಿಂಗೆ ಎಷ್ಟು ಹಿಡ್ಕೊಳ್ಳೋಕೆ ಟ್ರೈ ಮಾಡ್ತೀರೋ ಆಚೆ ಹೋಗುತ್ತೆ. ಸೊ ಈ ಥರದ್ದೆಲ್ಲ ಚಿಕ್ಕ ಚಿಕ್ಕ ವಿಚಾರಗಳಿಂದ ನಾನು ರಿಲೇಷನ್ಶಿಪ್ ಹೆಂಗಿರಬೇಕು ಏನೇನು ಅಂತ ಕಲ್ತ್ಕೊಂಡಿದ್ದೀನಿ. ತುಂಬ ದೊಡ್ಡ ಟಾಪಿಕ್ ಇದು. ಲವ್ ಬಗ್ಗೆ ಅಡ್ವೈಸ್ ಕೊಡು ಅಂದರೆ ಏನು ಹೇಳಿ. ಸೊ ಒಂದು ಫ್ರೀಡಮ್ ಬಗ್ಗೆ ಮಾತಾಡಿದೆ, ಇನ್ನೊಂದು ಇಬ್ರು ಜೊತೆಯಾಗಿ ನಡ್ಕೊಂಡು ಹೋಗುವಂಥದ್ದನ್ನ ಕಲಿಬೇಕು ಆ್ಯಂಡ್ ನಾಟ್ ಜಸ್ಟ್ ಒಬ್ಬರಿಂದ ಒಬ್ರು ಲಾಭ ಪಡ್ಕೊಳ್ಳೋದು. ದೆನ್ ದಟ್ ಬಿಕಮ್ಸ್ ಬಿಸ್ನೆಸ್ ಆ್ಯಂಡ್ ಇಟ್ಸ್ ನಾಟ್ ಅ ರಿಲೇಷನ್ಶಿಪ್ ಎನಿ ಮೋರ್. ನನ್ನ ಅಭಿಪ್ರಾಯದಲ್ಲಿ ಕಟ್ಟಾ ಸುಷ್ಮಿತಾ, ಚೂಸ್ ಎನಿ ಪಿಜ್ಜಾ ಬರ್ಗರ್. Pizza baby, I hate burger. Eat without brushing or not taking bath for a week.